ಅದು ಸರ್ಕಾರಕ್ಕೆ ಏನ್ ಗೊತ್ತಾಗಲ್ಲ ಸರ್ ನಮ್ ಕಷ್ಟ ಏನು ಅಂತ. ಏನ್ ಹೋರಾಟ ಮಾಡ್ಬೇಕು ಎಲ್ಲಾ ಮುಗ್ದಿವ, ಇನ್ನು ಅಸಹಾಯಕವಾಗಿ ನಿಂತೀವಿ. ಒಂದು 10 ದಿನದಾಗ ನೇಮಕಾತಿ ಆಗುತ್ತೆ. ನಾನ್ ನಿನ್ನೆ ಹೋಗಿ ಮಾಹಿತಿ ಕೇಳ್ಕೊಂಡು ಬಂದಿದ್ದೀನಿ. ತಕ್ಕ ಮಾಡ್ಕೊಂಡ್ ಕುಂತಿದವ 3 ವರ್ಷ ಆತ ಇಲ್ಲಿ ಬಂದ ಇದನ್ನ ಮಾಡ್ಬೇಕಂತಾನೆ ಕುಂತಿದವ. ನೆಕ್ಸ್ಟ್ ಇಂತ ಒಬ್ಬ ದೋಸ್ತಿ ಇದ್ದಂದ್ರ ಒಂದಲ್ಲ ಎರಡಲ್ಲ 10 ಜನ ಸ್ಪರ್ಧಾರ್ಥಿಗಳು ಆರಾಮಾಗಿ ಓದ್ಕೋಬಹುದು. ಎಷ್ಟು ವರ್ಷ ಓದ್ಬೇಕಂತ ಅನ್ಕೊಂಡ್ರಿ? ಇನ್ನೊಂದು ವರ್ಷ ಅಷ್ಟೇ. ಮುಂದೆ ಓದೋಣ, ಜಾಬ್ ಸಿಗೈತಿ ಮತ್ತೆ ಮದುವೆ ಆಗುದ. ಊರಲ್ಲಿ ದುಡಿಮೆ ಮಾಡ್ಕೊಂಡ ಬಂದಿರುವಂತ ದುಡ್ಡು ತಗೊಂಡ ಮತ್ತೆ ಇವ್ರು ಓದಾಕ್ ಬಂದಾರಂತ. ಇವಾಗ ಏನ್ ಪ್ರಾಬ್ಲಮ್ ಇಲ್ಲ, ಮನೆಯಿಂದ ದುಡ್ಡ, ಬಟ್ ಇಸ್ಕೊಳಕ್ ಒಂಥರ ಮುಜುಗರ ಅನಿಸ್ತದೆ. ಪದಾರ್ಥ ಇಲ್ಲೇ ಓದಕತ್ತಿ 3 ವರ್ಷ ಆಯ್ತು ಧಾರವಾಡದಾಗ. ಆದ್ರೂ ಏನ್ ನೋಟಿಫಿಕೇಶನ್ ಇಲ್ಲದೆ ಗೌರ್ಮೆಂಟ್ ಜಾಬ್ ಅಂತಾನೆ ಪ್ರಿಪೇರ್ ಆಗ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದೀವಿ. ದುಡ್ಡೆಲ್ಲ ಮನೆ ಹಾಕ್ತಾರಣ? ದುಡ್ಡೆಲ್ಲ ಏನಿಲ್ಲ, ನಾ ಹಂಗ ನಾವಾಗೆ ನಡ್ಸ್ಕೊಂಡ್ ಹೊಂಟು. ಇನ್ಕತಕ್ ನನಗೆ ಆಲ್ರೆಡಿ 5-6 ವೆರಿಫಿಕೇಶನ್ ಆಗಿದೆ, ಒಂದು ಫೈನಲ್ ಆಗಿಲ್ಲ. ಮಗ ಒಂದ್ ಲೈಫ್ ಅಲ್ಲಿ ಸೆಟ್ಲ್ ಆದ್ಮೇಲೆ ಅಂತ ಅವ್ರಿಗೊಂದು ಖುಷಿ ಇರುತ್ತೆ ಸರ್. ಇದೇ ಗೌರ್ಮೆಂಟ್ ಜಾಬ್ ಸಿಕ್ಕ್ರೆ ನಮ್ ಕುಟುಂಬ ಒಂದ್ ಪೀಳಿಗೆನಾದ್ರೂ ಸಮಾಧಾನವಾಗಿ ಇರ್ತೀವಲ್ಲ. ಸರ್ಕಾರ ಯಾಕೆ ನಮ್ಗೆ ಈ ತರ ಗೋಳಾಡಿಸ್ತಿದೆ ಸರ್? ನಮ್ಮ ಸ್ಪರ್ಧಾರ್ಥಿಗಳಿಗೆ ಸರ್ಕಾರಿ ನೌಕರಿ ಒಂದೇ ಹಾದಿನ, ಗೌರ್ಮೆಂಟ್ ಜಾಬ್ ಅವ್ರಿಗೆ ಸಿಕ್ಕಿಲ್ಲ ಅಂದ್ರೆ ಹೆಂಗ? ಇವಾಗ ನೀವು ನೋಡ್ಬೋದು, 1000 ಪೋಸ್ಟ್ ಏನಾದ್ರು ಕರೆದ್ರ ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ತಾರ. ಆದ್ರೆ ಎಲ್ಲರಿಗೂ ನೌಕರಿ ಸಿಗ್ತೈತಿ? ಸಾಧ್ಯನೇ ಇಲ್ಲ. ಇಂಥ ಸಂದರ್ಭದಾಗ ನಮ್ಮ ಸ್ಪರ್ಧಾರ್ಥಿಗಳ ಮುಂದಿನ ಜೀವನ ಹೆಂಗ? ಅವ್ರ ಮುಂದಿನ ಜೀವನದ ಪ್ಲಾನಿಂಗ್ ಏನೈತಿ? ಪ್ಲಾನ್ ಬಿ ಏನಾದ್ರು ಇಟ್ಕೊಂಡಾರ? ಇದಕ್ಕೆ ಸಂಬಂಧಪಟ್ಟಂಗ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಅವ್ರ ಬಾಯದಿಂದ ಕೇಳೋಣ ಬರ್ರಿ. ಇವ್ರು ಅಣ್ಣಗಳು ಟೀ ಕುಡಿಯತಾರು, ಕೇಳೋನು. ಅಣ್ಣ ನಿಮ್ಮ ಹೆಸರು? ಸ್ವರಾಜ್ ಅಂತ. ಕಾಂಪಿಟೇಟಿವ್ ಓದತ್ತೀರಿ ಅಣ್ಣ? ಇವಾಗ ನೋಡ್ಬೋದ್ರಿ, ಸರ್ಕಾರಿ ಜಾಬ್ಗಳ ನೋಟಿಫಿಕೇಶನ್ಗಳಿಗೆ ಆಗ್ತಾ ಇಲ್ಲ. ನಮ್ಗೆ ಎಷ್ಟೋ ಕಾಂಪಿಟೆಂಟ್ ಇದ್ರು 1000 ಪೋಸ್ಟ್ ಇದ್ರೆ ಲಕ್ಷಾಂತರ ಅಪ್ಲಿಕೇಶನ್ಗಳು ಬೀಳ್ತಾವ. ಅದ್ರೊಳಗೆ ನಾವು ಒಬ್ರು ಆಗಿಲ್ಲ ಅಂದ್ರೆ ಮುಂದಿನ ಪ್ಲಾನ್ ಏನಂತ ನಾವು ಯೋಚನೆ ಮಾಡಬೇಕಾಗಿರ್ತೈತಿ. ಇಂಥ ಟೈಮ್ದಾಗ ನಿಮ್ಗೆ ಅಕಸ್ಮಾತ್ ಸರ್ಕಾರಿ ಜಾಬ್ ಸಿಕ್ಕಿಲ್ಲ ಅಂದ್ರೆ ನಿಮ್ ನೆಕ್ಸ್ಟ್ ಪ್ಲಾನ್ ಏನೋ? ನೆಕ್ಸ್ಟ್ ಪ್ಲಾನ್ ಏನಲ್ರಿ, ಮನೇಲಿ ಹೊಲ ಇದೆ, ಕುರಿ ಇದೆ, ಅದನ್ನೇ ಮುಂದುವರ್ಸ್ಕೊಂಡ್ ಹೋಗೋದಷ್ಟೇ. ಯಾವ ನಿಮ್ದು? ನಮ್ದು ಹರಪನಹಳ್ಳಿ ತಾಲೂಕು ಚಿಕ್ಕಮಂಚಿಗೇರಿ ಅಂತ. ಇಲ್ಲ, ಈಗ ನೆಕ್ಸ್ಟ್ ಪ್ಲಾನಿಂಗ್ ಅನ್ನೋದಕ್ಕಿಂತ ನಾವು ಗೌರ್ಮೆಂಟ್ ಜಾಬ್ ಅಂತಾನೆ ಪ್ರಿಪೇರ್ ಆಗ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದೀವಿ. ಹಂಗಾಗಿ ನಾವು ಆಲ್ಮೋಸ್ಟ್ ಈ ಗೌರ್ಮೆಂಟ್ ಜಾಬ್ ಅಂತಾನೆ ಫಿಕ್ಸ್ ಆಗಿರೋದ್ರಿಂದ ಈ ಸಲ ನೋಟಿಫಿಕೇಶನ್ ಆದಷ್ಟು ಬೇಗ ಮಾಡಿದ್ರೆ ಗೌರ್ಮೆಂಟ್ ಅಂತಂದ್ರೆ ಮಾಡ್ಕೊಳ್ಬೇಕನ್ನೋದು ನಮ್ಮ ಯೋಚನೆ. ಪ್ಲಾನ್ ಬಿ ಅಂತ ಇದಾವ, ಬಟ್ ಅದಕ್ಕೂ ದುಡ್ಡು ಬೇಕು. ಎಷ್ಟು ವರ್ಷ ಓದ್ಬೇಕಂತ ಅನ್ಕೊಂಡ್ರಿ? ಇನ್ನೊಂದು ವರ್ಷ ಅಷ್ಟೇ. ನೆಕ್ಸ್ಟ್ ಪ್ಲಾನಿಂಗ್ ಏನಿಲ್ಲ, ಇದ್ರ ಮೇಲೆ ಇನ್ಕತಕ್ಕ ಮಾಡ್ಕೊಂಡ್ ಕುಂತಿದವ 3 ವರ್ಷ ಆತ ಇಲ್ಲಿ ಬಂದ ಇದನ್ನ ಮಾಡ್ಬೇಕಂತಾನೆ ಕುಂತಿದವ. ನೆಕ್ಸ್ಟ್ ಪ್ಲಾನಿಂಗ್ ಇದ್ರ ಮೇಲೆ ಇದೆ. ಹಂಗೇನ್ ಪ್ರಾಬ್ಲಮ್ ಇಲ್ಲ, ಮನೆಯಿಂದ ದುಡ್ಡ, ಬಟ್ ಇಸ್ಕೊಳಕ್ ಒಂಥರ ಮುಜುಗರ ಅನಿಸ್ತದೆ. ಯಾಕಂದ್ರ 28 ಏಜ್ ಆದ್ರೂ ಮನಿ ಕಡೆ ದುಡ್ಡೆಲ್ಲ ಹಾಕತಾರಣ? ಹಾಕ್ತಾರಣ್ಣ. ನಮಗ್ ಕೇಳಕ ಬೇಸರ ಆಗ್ಬಿಟ್ಟೈತೆ. ಅವ್ರೇನ್ ಹಾಕ್ತಾರಣ್ಣ, ಈಗ ಅಮೌಂಟ್ ಖಾಲಿಗೆ ನಿನಗ್ ಬೇಕೇನಪ್ಪಾ ಅಂತ ಹಾಕ್ತಾರವ. ನಮಗ್ ಕೇಳಕ್ ಪ್ರತಿ ತಿಂಗಳು ಕೇಳ್ಬೇಕಲ್ಲ. ಎಷ್ಟು ಏಜ್ ಎಷ್ಟು ನಿಮ್ಗೆ? ನಮಗೆ 25ನೇ ವರ್ಷ. 25ನೇ ವರ್ಷ ಮನಿ ಕಡೆ ದುಡ್ಡು ಕೇಳಬೇಕಾದ್ರೆ ಸ್ವಲ್ಪ ಇದನ್ನ ಮುಜುಗರ ಆಕತ್ತಣ್ಣ. ನಾನ ಕೊಡಕಾದ ನೀಗ್ ನಾನ ಕೇಳಕತ್ತೀನಲ್ಲ ಅಂತ. ಮನಿ ಕಡೆ ಏನಾದ್ರು ಒತ್ತಡ ಹಾಕತ್ತಾರಣ? ಒತ್ತಡ ಏನಿಲ್ಲ, ಅವ್ರ ಅವ್ರ ಸೈಲೆಂಟ್ ನಮ್ಗೆ ಹೇಳ್ಬಿಡ್ತಾನ ಇವ ಏನ್ ಮಾಡ್ತಾನ. ತಂದೆ ತಾಯಿಗಳು ಬಾಯಿ ಬಿಚ್ಚಿ ಏನು ಹೇಳಂಗಿಲ್ಲ, ನಾವು ಅರ್ಥ ಮಾಡ್ಕೋಬೇಕು. ಅವ್ರು ಸೈಲೆಂಟ್ ನಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ ನಾನ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದ. ದುಡ್ಡು ಹಾಕ್ತಾರಣ? ಹಾಕ್ತಾರಣ್ಣ. ಸಾಲ ತಾವು ಹಾಕ್ತಾವಣ್ಣ. ನಮ್ ಫ್ರೆಂಡ್ಸ್ ಇರ್ತಾರಣ್ಣ, ಯಾವಾಗ ಸಾಲದಾಗ ಅವ್ರಿಗೆ ನಾವ್ ಕೊಡೋದು, ನಮಗೆ ಅವ್ರು ತಗೊಳೋದು ಮಾಡಿ ಮ್ಯಾನೇಜ್ ಮಾಡ್ತೀವಣ್ಣ. ಇವಾಗ ನಾನು B.Ed ಮಾಡಿದೀನಿ, B.Ed ಕಂಪ್ಲೀಟ್ ಮಾಡಿದೀನಿ ಅಣ್ಣ ತುಮಕೂರಲ್ಲಿ. ಮತ್ತೆ ಇದು ಅದಕ್ಕಾಗಿ ಓದಕ್ ಬಂದಿದೀವಿ ಅಣ್ಣ ನಾವು. ಅದೇನೋ ಕೆಲಸ ಆಗಿಲ್ಲ ಅಂತಂದ್ರೆ B.Ed ಗೆಸ್ಟ್ ಆಗಿ ಹೋಗೋದು, ಗೆಸ್ಟ್ ಟೀಚರ್ ಆಗಿ ಹೋಗೋದು, ಇಲ್ಲಾಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಹೋಗೋದು. ಆತರ ಪ್ಲಾನ್ ಇದಾವೆ ಅಣ್ಣ, ಇನ್ನು ಗೊತ್ತಿಲ್ಲ ಏನಂತ. ಎಷ್ಟು ವರ್ಷ ಆಯ್ತು ಓದಕತ್ ನೀವು? ಇವಾಗ ನಾ 1 ವರ್ಷ ಆಯ್ತಣ್ಣ ಓದಕ್. 1 ವರ್ಷ? 1 ವರ್ಷ ಆಯ್ತಣ್ಣ. 3 ವರ್ಷ ಆಯ್ತು ನಾವು ಬಂದ್ 3 ವರ್ಷ ಆಯ್ತು. ನೀವು ಸ್ಪರ್ಧಾರ್ಥಿ ಇಲ್ಲೇ ಓದಕತ್ತಿ 3 ವರ್ಷ ಆಯ್ತು ಧಾರವಾಡದಾಗ. ಆದ್ರೂ ಏನ್ ನೋಟಿಫಿಕೇಶನ್ ಇಲ್ಲದೆ ಒಂದ್ ಕೆಲವು ತಿಂಗಳು ಊರಿಗೆ ಹೋಗಿದ್ವಣ. ಮತ್ತೆ ಇವ್ರ ಏನ ಕಾಲ್ಫಾರ್ಮ್ ಮಾಡ್ದ ಅಂತ ಹೇಳಿದ್ರು, ಮತ್ತೆ ಬಂದಿವಣ. ಈಗ ದುಡ್ಡೆಲ್ಲ ಮನೆ ಹಾಕ್ತಾರ ಇವಾಗ ದುಡ್ಡು ಆಗ್ತಾ ಇಲ್ಲ, ನಾವೆಲ್ಲ ಕಮ್ಮಿ ಆಯ್ತು. ಅದಕ್ಕೆ ಕೆಲವು ತಿಂಗಳು ಊರಿಗೆ ಹೋಗಿದ್ದೆ. ಮತ್ತೆ ಈಗ ಒಂದ್ ಸ್ವಲ್ಪ ಅಲ್ಲೇ ಊರಾಗ ಸ್ವಲ್ಪ ದುಡ್ಕೊಂಡು ತಗೊಂಡ್ ಬಂದಿವಣ. ಈಗ ಸ್ವಲ್ಪ ನೀವು ದುಡ್ಡು ತಗೊಂಬಂದ್ರಿ. ಎಷ್ಟೋ ಸ್ಪರ್ಧಾರ್ಥಿಗಳು ಮಾತಿದಾರಿ. ಕೆಲವೊಂದಿಷ್ಟ ಈ ಹಿಂದೆ ಇವ್ರ ಧಾರವಾಡದಾಗ ಓದಾತಿದ್ರಂತ. ಅವಾಗ ದುಡ್ಡಿನ ಸಮಸ್ಯೆ ಆಗಂತಲಿ ವಾಪಸ್ ಊರಿಗೆ ಹೋಗಿ ಊರಲ್ಲಿ ದುಡಿಮೆ ಮಾಡ್ಕೊಂಡ ಬಂದಿರುವಂತ ದುಡ್ಡು ತಗೊಂಡ ಮತ್ತೆ ಇವ್ರು ಓದಾಕ್ ಬಂದಾರಂತ. ಇವಾಗ ಅಂದ್ರ ಲೈಕ್ ನಾನ್ ಏನ್ ಹೇಳಕ್ ಬಂದಿ ಅಂದ್ರ, ಇವ್ರ ಒಂದು 10,000 20,000 30,000 ದುಡ್ಕೊಂಡ್ ಬಂದಾರಂತ ತಿಳ್ಕೊರಿ. ಎಷ್ಟು ತಿಂಗಳಿಗೆ ಸಾಲ್ತೈತಿ ಅದ? ಮುಂದ ಆ ದುಡ್ಡು ಮುಗಿದ ನಂತರ ಮತ್ತೋಗಿ ದುಡ್ಕೊಂಡು ತಗೊಂಡ್ಬರ್ಬೇಕನ. ಹಂಗ ನೀವು 1 ತಿಂಗಳ ನೋಟಿಫಿಕೇಶನ್ಗಳು ಲೇಟ್ ಮಾಡಿದ್ರ ಪ್ರತಿಯೊಬ್ಬರಿಗೆ ಎಷ್ಟರ ಮಟ್ಟಿಗೆ ಒಂದು ಪ್ರಾಬ್ಲಮ್ ಆಗಿರೋದಕ್ಕೆ ಯೋಚನೆ ಮಾಡ್ರಿ. ನೀವು ಎಷ್ಟು ವರ್ಷ ಆಯ್ತಾನೆ ಆಲ್ರೆಡಿ? ನಾವು ಐ ಥಿಂಕ್ 4 years ಆಯ್ತು. ಸಿಕ್ಕಿಲ್ಲ ಅಂತಂದ್ರೆ ಬೇರೆ ವರ್ಕ್ ಮಾಡ್ಬೇಕಾಗತ್ತೆ. ಬಟ್ ಇಷ್ಟು ದಿನ ಹಾಳಾಗಿರ್ತಕ್ಕಂತ ಒಂದು ಏಜು, ಮನಿ, ಟೈಮ್ ಎಲ್ಲವೂ ಕೂಡ ಆಕ್ಚುಲಿ ಅದು ಬೇಸರ ಅನ್ಸುತ್ತೆ. ಅಂದ್ರೆ ಇನ್ನು ನೆಕ್ಸ್ಟ್ ಒಂದು 2 years ವರೆಗೂ ಪ್ಲಾನಿಂಗ್ ಐತಿ? ಇನ್ನು ಇಲ್ಲ, 2 years ಅಂತಿಲ್ಲ. ಈ ಲಾಸ್ಟ್ ನೋಟಿಫಿಕೇಶನ್ ಇದೆ, ಏನೀಗ ನೋಟಿಫಿಕೇಶನ್ ಏನ್ ಮಾಡ್ತಾರಲ್ಲ ಗೌರ್ಮೆಂಟ್ ಕಡೆಯಿಂದ, ಅದೇ ಫೈನಲ್. ಇದರಲ್ಲಿ ಆಯ್ತು, ಓಕೆ. ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಬೇರೆ ವರ್ಕ್ ಕಡೆ ಗಮನ ಕೊಡ್ಬೇಕು. ಏನಮ್ ನಿಮ್ ಕ್ವಾಲಿಫಿಕೇಶನ್? ನಂದು M.Com ಆಗಿದೆ. ನನಗೆ ಆಲ್ರೆಡಿ 5-6 ವೆರಿಫಿಕೇಶನ್ ಆಗಿದೆ, ಒಂದು ಫೈನಲ್ ಆಗಿಲ್ಲ. ಬಟ್ ಇನ್ನು ಕೆಲವೊಂದು ರಿಸಲ್ಟ್ ವೇಟ್ ಮಾಡ್ತಿದ್ದೀನಿ, ನೋಡ್ಬೇಕು ಇನ್ನು. ನಿಮ್ದು ಪ್ಲಾನ್ ಬಿ?
ಪ್ಲಾನ್ ಬಿ ಇಟ್ಕೊಂಡ್ ಬಂದಿಲ್ಲ ಸರ್ ಇಲ್ಲಿ ಹಾ ಪ್ಲಾನ್ ಎ ಅಷ್ಟ ಐತಿ. ಎಷ್ಟೈತಿ ಅಣ್ಣ ಈ ಸಲ ಎಲ್ಲಾದ್ರೂ ನಿಮ್ಗೆ ನೋಟಿಫಿಕೇಶನ್ ಆದಾಗ ಜಾಬ್ ಸಿಕ್ಕಿಲ್ಲ ಅಂದ್ರೆ ಮುಂದಿನ ಪ್ಲಾನಿಂಗ್ ಏನಣ್ಣ? ನಾವು ಹೊಲನೇ ಹೊಲಾನ ಎಷ್ಟು ಎಕರೆ ನಿಮ್ದು ಹೊಲಾನ? 3 ಎಕರೆ ಐತೆ. ಯಾವ್ರಣ್ಣ? ಬಿಜಾಪುರ. ವಿಜಯಪುರ. ನೀರಾವರಿ ಐತೆನಾ? ಇಲ್ಲಣ್ಣ. ನೀರಾವರಿ ಇಲ್ಲ ಅಂದ್ರೆ ನೀರಾವರಿ ಇಲ್ಲ ಅಂದ್ರೆ ಸ್ವಲ್ಪ ಅಡ್ಡಿ ಆಗ್ತದಲ್ಲ ಕೃಷಿ ಮಾಡಕ. ತೊಂದ್ರೆ ಆಗ್ತದೆ. 100% ಸೆಂಟ್ರಲ್ ಮೇಲೆ ಇದು ಕರೆಯೋದಿಲ್ಲ, ಇದ್ರ ಮೇಲೆ ಡಿಪೆಂಡ್ ಆಗಿ ಏನು ಯೂಸ್ ಇಲ್ಲ. ಅಂದ್ರೆ ಮೊದಲು ಪ್ರಿಪೇರ್ ಮಾಡ್ಕೋಬೇಕಂತ ಸೆಂಟ್ರಲ್ ಬಂದಿದ ಸ್ಟೇಟ್ ಸೆಂಟ್ರಲ್ಗೆ ಮೊದ್ಲಿಂತ್ರ ಸೆಂಟ್ರಲ್ ಬಂದಾರೆ. ಗುಡ್ ಅಣ್ಣ. ಅಂದ್ರ ಇವಾಗ ಯಾವ್ದೇ ತರ ನೋಟಿಫಿಕೇಶನ್ ಆಗಿಲ್ಲ ಇಂಥ ಟೈಮ್ದಾಗ ಎಷ್ಟೋ ಸ್ಪರ್ಧಾರ್ಥಿಗಳು ನಾವು ಸೆಂಟ್ರಲ್ ಓದಬೇಕಾಗಿತ್ತು ಅಂತ ಯೋಚನೆ ಮಾಡತ್ತಾರು. ಅಂತದ್ರೊಳಗೆ ಇಲ್ಲಿ ಒಬ್ರು ಬ್ರದರ ಮೊದ್ಲಿಂತ್ರನು ಸೆಂಟ್ರಲ್ ಗೌರ್ಮೆಂಟ್ ಓದ್ಬೇಕಂತ ಬಂದಾರು. ಎಷ್ಟು ಸಲ ಅಟೆಂಪ್ಟ್ ಮಾಡಿರ ಎಕ್ಸಾಮ್? ಇವಾಗ ನಾನು ಎರಡು ಅಟೆಂಪ್ಟ್ ಬಿಟ್ಟೆ. 2 ಅಟೆಂಪ್ಟ್ ಮಾಡಿರಿ. 2 ರಿಸಲ್ಟ್ ಅಣ್ಣ? 2 ಆಗಿಲ್ಲ, ಪ್ರಿಲಿಮ್ಸ್ ಆಗಿಲ್ಲ. ಪ್ರಿಲಿಮ್ಸ್ ಆಗಿಲ್ಲ. ಪ್ಲಾನಿಂಗ್ ಏನ ನೆಕ್ಸ್ಟ್ ಅಣ್ಣ ಇದು ಒಂದ್ ವರ್ಷ ನೋಡೋದು ಅಣ್ಣ. ಸೆಂಟ್ರಲ್ ಎಕ್ಸಾಮ್ ಸ್ಟೇಟ್ ಮ್ಯಾಗಂತೂ ನಂಬಿಕೆ ಹೋಗ್ಬಿಟ್ಟೈತೆ ಅಣ್ಣ. ಸೆಂಟ್ರಲ್ ಮೊದಲು ಸ್ಟಾರ್ಟಿಂಗ್ ನೀವು ಧಾರವಾಡಕ್ಕೆ ಬಂದಾಗನ ಸೆಂಟ್ರಲ್ ಪ್ರಿಪೇರ್ ಮಾಡ್ಬೇಕಂತ ಬಂದಿರೋ ಸ್ಟೇಟ್ಗೆ ಅಣ್ಣ. ನಾವು B.Ed ಕಂಪ್ಲೀಟ್ ಮಾಡ್ಕೊಂಡು B.Ed ನ ಓದ್ಕೊಂತಾನೆ ಬೇರೆ ಯಾವ್ದಾದ್ರು ಓದೋಣ ಅಂತ ನೋಡಿದ್ವಿ. 2 ವರ್ಷ ಆತ ಯಾವ ನೋಟಿಫಿಕೇಶನ್ ಆಗ್ಲಿಲ್ಲ. 2-3 ವರ್ಷ ಬಂತೀವಿ. ಮಾಡಾಗ ಜಸ್ಟ್ ಈಗ ಬಂದಿದ್ ನಾವು ಮೊದಲು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ರೆ ಈಗ ಸ್ಟೇಟ್ ಗೌರ್ಮೆಂಟ್ ಬಂದಿದ್ದು. ಸೇರ್ದಿನ ಸೆಂಟ್ರಲ್ ಹೋದ್ರ ನೀವು ಸೆಂಟ್ರಲ್ ಸ್ಟೇಟ್ ಬಂದಿರಲಿಲ್ಲ? ಸೆಂಟ್ರಲ್ ನಾವು 3 ಇಯರ್ಸ್ ಮಾಡಿದೆ, ಏನೋ ಅದು ಬೈ ಚಾನ್ಸ್ ಇದು ಆಗಿದೆ. ಸ್ಟೇಟ್ ಬಂದೆ, ಸ್ಟೇಟ್ ನಾಗೂ ಇದು ಆಗ್ತದೆ. ಲಾಸ್ಟ್ 2-3 ಮಂತ್ಸ್ ನೋಡ್ತೆ ನೋಟಿಫಿಕೇಶನ್ ಆಯ್ತಂದ್ರೆ ಆಗಿತ್ತಂದ್ರೆ ನೋಡೋದು, ಇಲ್ಲಾಂದ್ರೆ ಬೇರೆ ಕೆಲಸ ಮಾಡ್ಕೋ. ಪ್ಲಾನ್ ಬಿ ನೋಡ್ಕೊಂಡ್ರೇನ? ಏನನ್ನ ಪ್ಲಾನ್ ಬಿ? ಅದೇ ಪ್ಲಾನ್ ಬಿ ನಾವು ಆಲ್ರೆಡಿ 1 ಇಯರ್ ನಾವು ಕಾರ್ಪೊರೇಟ್ ನಾಗ ಜಾಬ್ ಮಾಡಿ ಬಂದಿದ್ದೇವೆ. ಅದೇ ಕಂಟಿನ್ಯೂ ಮಾಡೋದಿಲ್ಲ ಅಂದ್ರೆ ಮನೆಯಲ್ಲಿ ಯಾವ್ದಾರ ಬಿಸ್ನೆಸ್ ಮಾಡೋದು ಸೌಂಡ್ ಇಲ್ಲ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ನೀವು ಪ್ರಿಪೇರ್ ಮಾಡ್ಕೋದನ? ನಾವು ಸೇಮ್ ಎಲ್ಲ ಸೆಂಟ್ರಲ್ ಏನಾನ ದುಡ್ಡು ಮನಿಯಾಗ ಹಾಕ್ತಾರ ಅಥವಾ ಪಾರ್ಟ್ ಟೈಮ್ ಏನಾದ್ರು ಕೆಲಸ ಮಾಡ್ತಾರೆ? ಜಾಬ್ ಮಾಡ್ತಾನ ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಜಾಬ್ ಮಾಡ್ತಾರಣ್ಣ? ಏನ ಬಾಬಾ ಇಲ್ಲಿ ನೋಡ್ರಿ ನಮ್ ದೋಸ್ತಿನ ಹಂಗಿರ್ತೈತಿ. ಏನಾದ್ರು ಸಮಸ್ಯೆ ಇದ್ರ ಈ ಅಣ್ಣಾರ ಹಾಕ್ತಾರಂತ ದುಡ್ಡ. ಅಣ್ಣ ಏನ್ ಮಾಡ್ತೀರಿ ಜಾಬ್? ಬಾಬಾ ಈ ಕಡೆ ಬಾಬಾ ಇರ್ಲ್ವಣ್ಣ. ನೋಡ್ರಿ ಇಂತ ಒಬ್ಬ ದೋಸ್ತಿ ಇದ್ದಂದ್ರ 1 ಅಲ್ಲ 2 ಅಲ್ಲ 10 ಜನ ಸ್ಪರ್ಧಾರ್ಥಿಗಳು ಆರಾಮಾಗಿ ಓದ್ಕೋಬಹುದು. ಜ್ಯೂಸ್ ಕುಡಿಸ್ತಾರ್ರಿ, ಚಹಾ ಕುಡಿಸ್ತಾರ್ರಿ, ಎಗ್ ರೈಸ್ ತಿನ್ನಿಸ್ತಾರ್ರಿ. ಇಲ್ಲಿ ಮೆಸ್ ಬಂದಿತ್ತ ಬಂದು ಊಟ ಮಾಡಿಸ್ತಾರಿ ಸರ್. ಎಲ್ಲ ಇವ್ರೇ ಮಾಡಿಸ್ತಾರ. ಏನ್ ಜಾಬ್ ಮಾಡ್ತೀರಣ್ಣ? ಇಲ್ಲ ಅಲ್ಲಿ ಹಾಸ್ಪಿಟಲ್ ಮಾಡ್ತೀನಿ. ಹಾಸ್ಪಿಟಲ್ ಇಲ್ಲಿ ಧಾರವಾಡದಾಗ ಮಾಡ್ತೀರಿ? ಇಲ್ಲ ಹುಬ್ಳಿಯಾಗ ಮಾಡ್ತೀನಿ. ಹುಬ್ಳಿ ಒಳಗ ಯಾವ್ದು ಗೌರ್ಮೆಂಟ್ ಅನ್ನ ಪ್ರೈವೇಟ್ ಅನ್ನ? ಪ್ರೈವೇಟ್ ಐತ್ ನಮ್ದು. ಬೇರೆ ಜಾಬ್ ಮಾಡ್ತಾ ಓದಾತಾರೆ ನೀವು? ಹಂಗ ಜಾಬ್ ಮಾಡ್ಕೊಂತ ಓದಾತಾರೆ. ಇವಾಗ ಒಂದೇ ವಾಟ್ ಪ್ಲಾನ್ ಬಿ ಅಂತೇಳಿ ನಾವು ಕೇಳಕ್ ಬಂದಾಗ ಅಣ್ಣಗಳು ಈಗ ಆಲ್ರೆಡಿ ಪ್ಲಾನ್ ಬಿ ಒಂದ್ ಸೆಟಪ್ ಮಾಡ್ಕೊಂಡ ಪ್ಲಾನ್ ಎಗೆ ಪ್ರಿಪೇರ್ ಮಾಡ್ಕೋತಾರಂತ. ಅದ್ರ ಜೊತೆಗೆ ಇವ್ರಷ್ಟ ಓದೋದ್ರ ಜೊತೆಗೆ ಇವ್ರ ಏನೊಂದ್ ಸಂಪಾದನೆ ಮಾಡ್ತಾರಲ್ಲ ಅದ್ರೊಳಗ ತಮ್ಮ ಫ್ರೆಂಡ್ಸ್ ಏನಾದ್ರು ಕಷ್ಟ ಬಂದ್ರ ಚಾ ಕುಡಿದಾಗಿರ್ಬೋದು, ನಮ್ಮ ಪ್ರೀತಿ ಎಗ್ರೆಸ್ ತಿನ್ನೋದಾಗಿರ್ಬೋದು, ಜ್ಯೂಸ್ ಕುಡಿದಾಗಿರ್ಬೋದು, ಎಲ್ಲದಕ್ಕೂ ಖರ್ಚು ಮಾಡ್ತಾರಂತ. ದೋಸ್ತಿನೇ ಆಸ್ತಿ. ಈ ಪರಿಸ್ಥಿತಿ ಅಂತ ನಮ್ಮದ್ ಪೂರ್ತಿ ಮಿಕ್ಕಿ ಹೋಗಿರ್ತಿ ಪೂರ್ತಿ 2 ವರ್ಷ ಅಂದ್ರ ಮತ್ ಹೋಗೇ ಬಿಡ್ತೇವೆ ನಾವು ಇಲ್ಲಿಂದ್ರ. ಈ ನೋಟಿಫಿಕೇಶನ್ ಆಗ್ತೈತಿ ಅನ್ನೋ ಒಂದು ಉದ್ದೇಶಕ್ಕೆ ಇದೀವಿ ಅಷ್ಟ. ದುಡ್ಡೆಲ್ಲ ಮನೆ ಹಾಕ್ತಾರಣ್ಣ? ದುಡ್ಡೆಲ್ಲ ಏನಿಲ್ಲ, ಹಂಗ ನಾವಾಗೆ ನಡ್ಸ್ಕೊಂಡ್ ಹೊಂಟ ಇನ್ಕತಕ ಹಾಕ್ತಿದ್ರ. ಈಗ ರೀಸೆಂಟ್ ಆಗಿಂತ ಪರಿಸ್ಥಿತಿ ಪಾರ್ಟ್ ಟೈಮ್ ಇಲ್ಲ. ಆ ಕಡೆ ಈ ಕಡೆ ಫ್ರೆಂಡ್ಸ್ ಇಸ್ಕೊಂಡ ಮಾಡ್ಕೊಂಡ ಮಾಡತ್ತೀವಿ ಸರ್. ಫ್ರೆಂಡ್ಸ್ ಎಲ್ಲ ದುಡ್ಡ ಈಗ ಬಂದೈತನ ಪೂರ್ತಿ ಮಿಕ್ ಬಂದೈತಿ, ಮೂರ್ತಿ ಮುಗದೈತಿ ಈಗ ಹೇಳ್ಬೇಕಂದ್ರ. ಅಂದ್ರ ಈ ಸಮಯದಾಗ ನಾನ ಎಲ್ರಿಗೂ ಹೇಳೋದೇನಂದ್ರ ನಿಮ್ ಹತ್ರ ಒಂದು ಫೈನಾನ್ಸಿಯಲ್ ನೀವು ಸ್ಟ್ರಾಂಗ್ ಅದಿರಿ ಅಥವಾ ನಿಮ್ ಹತ್ರ ಏನಾದ್ರು ಜಾಬ್ ಇದ್ರ, ನಿಮ್ ಫ್ರೆಂಡ್ಸ್ ಯಾರಾದ್ರೂ ಸ್ಪರ್ಧಾರ್ಥಿಯಾಗಿ ಓದಾತಿದ್ರ ಅವ್ರಿಗೆ ಎಷ್ಟೋ ಆಗ್ಲಿ ನಿಮ್ ಕೈಯಿಂದ ಲಕ್ಷಾಂತರ ರೂಪಾಯಿ ಕೊಡಕ್ಕಾಗಿಲ್ಲ ಅಂದ್ರೂ 500, 1000, 2000 ಕೇಳಿದಾಗ ಕೊಡುತ್ತ ಬರೀ. ಯಾಕಂದ್ರ ಎಲ್ರು ಕೂಡ ನಿಮ್ ದುಡ್ಡು ತಗೊಂಡ ಲಾಸ್ ಮಾಡ್ಕೊತ ಹೋಗ್ತಿರೋದಿಲ್ಲ. ಇಂಥ ಸಂದರ್ಭಗಳು ಇರ್ತಾವ. ಸೊ ಅದಕ್ಕ ದಯವಿಟ್ಟು ನಿಮ್ ಫ್ರೆಂಡ್ಸ್ ಯಾರಾದ್ರೂ ದುಡ್ಡು ಕೇಳಿದ್ರ ಕೊಡುತ್ತ ಬರೀ. ಅವ್ರೇ ನಿಮ್ ದುಡ್ಡು ಮುಡ್ಸ್ಕೊಳಂಗಿಲ್ಲ. ಕೊಡಾಕ್ 1 ತಿಂಗಳು 2 ತಿಂಗಳು ಲೇಟ್ ಆಗ್ಬೋದು, ಬಟ್ ಖಂಡಿತವಾಗಿ ಕೊಡ್ತಾರ. ಪ್ರಿಪರೇಷನ್ 4 ವರ್ಷ ಆಯ್ತು ಬಂದು. 4 ವರ್ಷ ಆಯ್ತು. ಇನ್ ನೆಕ್ಸ್ಟ್ 8 ವರ್ಷ ಇರ್ಬೇಕಂತ ಏನಾದ್ರು ಪ್ಲಾನಿಂಗ್ ಮಾಡ್ಕೊಂಡ್ರೆ? ನೆಕ್ಸ್ಟ್ ವರ್ಷ ಏನಿಲ್ಲ, ಲಾಸ್ಟ್ ನೋಟಿಫಿಕೇಶನ್ ಲಾಸ್ಟ್ ಏನೋ ಇದೊಂದ್ ಟೈಮ್ ಇದು ಮಾಡಿದ್ರ ಮುಗೀತು. ಇದಾದ್ರ ಹೊಳ್ಳಿ ನೋಟಿಫಿಕೇಶನ್ ಲೇಟ್ ಆಯ್ದ್ರಣ್ಣ? ನೋಟಿಫಿಕೇಶನ್ ಲೇಟ್ ಅಲ್ಲಕ ಇನ್ನೊಂದ್ 6 ತಿಂಗಳು ವೇಟ್ ಮಾಡ್ತೇವಣ್ಣ. ಅಷ್ಟಾಗ ಆದ್ರ ಸರಿ, ಆಗ್ಲಿಲ್ಲ ಅಂತ ಬಿಟ್ಟು ಹೋಗೋದಷ್ಟೇ. ಓದತ್ರಣ ಒಬ್ರದಂದ್ರ ಸೆಂಟ್ರಲ್ ಗೌರ್ಮೆಂಟ್ ಆಗೈತಿ. ಆಗೇದಣ್ಣ? ಇನ್ನೊಂದ್ 2-3 ತಿಂಗಳು ಅಣ್ಣ ಬರೇಣ್ಣ. ಯಾವ ಜಾಬ್ ಆಗಿದಾನ? ನರ್ಸಿಂಗ್ ಆಫೀಸರ್. ಸೆಂಟ್ರಲ್ ಗೌರ್ಮೆಂಟ್ ನರ್ಸಿಂಗ್ ಆಫೀಸರ್ ಅನ್ನ ಇವಾಗ ಆಲ್ರೆಡಿ ಜಾಬ್ ಆಗೈತಿ ಅಂತ. ಸೆಲೆಕ್ಷನ್ ಪ್ರೊಸೆಸ್ ಹೆಂಗ್ ಹೇಳ್ತೇನೆ? ಲಿಸ್ಟ್ ಅಂದ್ರೆ ರ್ಯಾಂಕಿಂಗ್ ಬಿಟ್ರಣ ಅವರು. ಇನ್ನ ಮುಂದ ಐತಣ ಕೊಡ್ತಾರ ನಮ್ಗೆ ಯಾವ ಎಲ್ಲಿ ಹೋಗ್ಬೇಕಂತ. ಅಂದ್ರ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರಾಗ ನರ್ಸಿಂಗ್ ಜಾಬ್ ಇವಾಗ ಅಣ್ಣ ಆಲ್ರೆಡಿ ಮಾಡ್ಕೊಂಡಾನಂತ. ಅದ್ರ ಜೊತೆಗೆ ಇಲ್ಲಿಗೆ ನೀವು ಜಾಬ್ ಮಾಡೋದು ಕ್ವೈಟ್ ಮಾಡ್ತಿರೋ ಅಥವಾ ಮುಂದೆ ಏನಾದ್ರು ಓದ್ತೀರಿ? ಮತ್ತ ಮುಂದೆ ಓದಲಣ ಸಾಕಣ, ಜಾಬ್ ಸಿಗೈತಿ. ಮತ್ತೆ ಮದುವೆ ಆಗುದ? ಎಷ್ಟನ ಏಜ್? ಇನ್ನೊಂದು 23 ಇದೆ. 23 ಏಜ್? 23 ಏಜ್ ಒಳಗೆ ಜಾಬ್ ತಗೊಂಡಂತಹ ನಮ್ಮ ಹುಲಿ ಅವರಿಗೆ ಧನ್ಯವಾದಗಳು. ಇವರ ಮುಂದಿನ ಜೀವನದಲ್ಲಿ ಒಳ್ಳೆ ಹೆಂಡತಿ ಸಿಗ್ಲಿ, 1-2 ಮಕ್ಕಳ ಮಾಡ್ಕೊಂಡ ಜಾಬ್ ಮಾಡ್ಕೊಂತ ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ ಗೆ ಕೈ ಬಿಡಬೇಡ್ರಿ. ನಿಮ್ ಫ್ರೆಂಡ್ಸ್ ಎಲ್ಲ ನೋಡ್ಕೊಂತ ಹೋಗ್ರಿ. ನೋಡ್ಕೋತೀವಿ.
ಅವ್ರೆಲ್ಲ ಓದತಾರನ ಜಾಬ್ ಆಕೈತಿ ಅಂತ ಇವ್ರದ ಅವೆಲ್ಲ ಹಾಕತಾನ ಪಕ್ಕ ನೆಕ್ಸ್ಟ್ ಹಾಕತಾನ ಪಕ್ಕ ನೆಕ್ಸ್ಟ್ ಇನ್ನೊಂದು 3 ತಿಂಗಳು ಎಕ್ಸಾಮ್ ಐತಾನ ಅದ್ರ ಪಕ್ಕ ಮಾಡ್ಕೋತಾರ. ಬಟ್ ಇವರು ಯೂಟ್ಯೂಬ್ ಅಲ್ಲಿ ನೀವೇ ನೋಡ್ತಿರ್ತೀರಣ್ಣ, ಕೆಲವೊಬ್ರು ನಾಳೆ ಆಗುತ್ತೆ ನಾಡದಾಗುತ್ತೆ ಆತರ ಹೇಳಿ ಇವಾಗ ಇವನೇಣ ಆತರ ಹೇಳಿನೇ ಊರಿಂದ ಬಂದ್ಬಿಟ್ಟಣ. ನಿಮ್ಗ್ ದುಡ್ಡನ್ನ ಮನೆ ಹಾಕತಾರನ? ನಮ್ಮನೆ ಹಾಕ್ತಾರಣ, ಅದೇ ನಮ್ಮಪ್ಪ ನಮ್ಮಮ್ಮ ಅದೇ ಹಾಕ್ತಿರ್ತಾರ ದುಡ್ಡು. ಬಟ್ ನಮ್ಮನೇಲಿ ಏನೋ ಕೇಳಂಗಿಲ್ಲ, ಹೇಳ್ತಾರೆ ನೀನ್ ಆದಷ್ಟು ಓದು, ಆಗಿಲ್ಲ ಅಂದ್ರೆ ಬೇರೆ ಏನಾದ್ರು ನೋಡೋಣ, ಪ್ರೈವೇಟ್ ಜಾಬ್ ಏನಾದ್ರು ಮಾಡೋ ಅಂತ ಅದೆಲ್ಲ ಹೇಳ್ತಿರ್ತಾರೆ ನಮ್ಮನೇಲಿ. ಇವಾಗ ನಿಮ್ಗ್ ದುಡ್ಡಿನ ಸಮಸ್ಯೆ ಏನಾದ್ರು ಬಂದ್ರ ಫ್ರೆಂಡ್ಸ್ ಸಿಗೋದು ಕೇಳಿದ್ರ ಯಾರಾದ್ರೂ ಫ್ರೆಂಡ್ಸ್ ನಿಮ್ಗೆ ಸಹಾಯ ಮಾಡಂಗದಾರಣ? ಮಾಡ್ತಾರಣ್ಣ, ಮಾಡ್ತಾರಲ್ಲ? ಬಹಳ ಜನ ಮಾಡ್ಯಾರಣ್ಣ ನೀ ಅಂತ ಆಲ್ಮೋಸ್ಟ್. ಈಗ ಮೊನ್ನೆ ನಮ್ ತಮ್ಮ ಇದು ಅಮೌಂಟ್ ಇದ್ದಿಲ್ಲ, ರೂಮ್ ಬಾಡಿ ಕಟ್ಟಕ ಎಲ್ಲ ಮನೆಗಳು ಸ್ವಲ್ಪ ಹಾಕ್ಲಿಲ್ಲ ಅವ್ರು. ಮತ್ ನಮ್ ತಮ್ಮ ಅಲ್ಲಿ ಬೆಂಗಳೂರಾಗ ದುಡ್ತಿದ್ದಣ್ಣ, ಅವನು ನಮ್ ಕಕ್ಕನ ಮಗ, ಅವನು ಈಗಲೇ ಅಮೌಂಟ್ ಸ್ವಲ್ಪ ರೂಮ್ ಬಾಡಿ ಕಟ್ಬೇಕಂತ ಹೇಳೋದಕ್ಕೆ ಹಾಕಿದಣ್ಣ. ಅವನು ಹಾಕಿದೆ. ಎಲ್ಲಾ ವಿದ್ಯಾರ್ಥಿಗಳು ಹೋರಾಟ ಮಾಡಿ ಬೆಸತ್ತಿದ್ದಾರೆ. ಅದಕ್ಕೋಸ್ಕರ ಈ 56,432 ಏನು ಹುದ್ದೆಗಳು ಕರಿತಾ ಇದ್ದಾರೆ. ಆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಈ ಪೊಲೀಸ್ ಓದಕ್ಕಂತ ವಿದ್ಯಾರ್ಥಿಗಳು 7-8 ಲಕ್ಷ ಜನ ವಿದ್ಯಾರ್ಥಿಗಳು ಪೊಲೀಸ್ ಆಸ್ಪಿರೆಂಟ್ಸ್ ಇದ್ದಾರೆ. ಕರೆಯಿರ್ತಕ್ಕಂಥ ಪೋಸ್ಟ್ಗಳ ಸಂಖ್ಯೆ PSI 600, ಪೊಲೀಸ್ ಒಂದು 8,000 ಕರಿತಾ ಇದ್ದಾರೆ ರೀಸೆಂಟ್ ಆಗಿ. ಈಗ ಒಂದು 10 ದಿನದಾಗ ನೇಮಕಾತಿ ಆಗುತ್ತೆ. ನಾನ್ ನಿನ್ನೆ ಹೋಗಿ ಮಾಹಿತಿ ಕೇಳ್ಕೊಂಡು ಬಂದಿದ್ದೀನಿ, 10 ದಿನ ಒಳಗಡೆ ನೇಮಕಾತಿ ಆಗುತ್ತೆ. ಮುಂದಿನ ಪ್ಲಾನ್ ಏನಿಲ್ಲ, ನಮ್ದೀಗ ಆಲ್ರೆಡಿ ಡಿಗ್ರಿ ಕಂಪ್ಲೀಟ್ ಆಗಿ 2 ವರ್ಷ ಆಯ್ತು. ಆಮೇಲೆ ಅವಾಗ ಅಟೆಂಡ್ ಮಾಡಿದೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ, ಅದು ಆಗ್ಲಿಲ್ಲ, ಫೇಲ್ವರ್ ಆಯ್ತು. ಅದಾದ್ಮೇಲೆ ನಾನು BEd ಮಾಡಕಂತ ಹೋದೆ ಹಾಸನಕ್ಕೆ. ಅಲ್ಲಿ BEd ಅಲ್ಲಿ 2 ವರ್ಷ ಮುಗಿಸ್ಕೊಂಡ್ ಬಂದೆ. ನನ್ಗೆ ಏನಿತ್ತಂದ್ರೆ ಇವತ್ತಿಲ್ಲ ನಾಳೆ ಏನಾದ್ರು ಕಾಲ್ಫಾರ್ಮ್ ಮಾಡ್ತಾರೆ, ಓದೋಣ, ನೆಕ್ಸ್ಟ್ ಏನಾದ್ರು ಮಾಡೋಣ ಅಂತ ನಾನು ಅನ್ಕೊಂಡೆ. ಬಟ್ ಇಲ್ಲಿ ನಾನು BEd ಮುಗಿಸ್ಕೊ ಬಂದು ಈಗ ಮೋಸ್ಟ್ಲಿ ಒಂದು ಡಿಸೆಂಬರ್ ಅಲ್ಲಿ ಎಂಡಿಂಗ್ ಅಲ್ಲಿ ಮುಗ್ದೈತೆ ಅಣ್ಣ. ಈಗ ಒಂದು 4-5 ತಿಂಗಳು ಆಯ್ತಣ್ಣ, ಯಾವ ನೋಟಿಫಿಕೇಶನ್ ಇಲ್ಲ, ಏನೂ ಇಲ್ಲ. ಧಾರವಾಡ ಜಿಲ್ಲೆಯಲ್ಲೇ ಸುಮಾರು 1 ಲಕ್ಷ ಜನ ಪೊಲೀಸ್ ಓದ್ತಾ ಇದ್ದಾರೆ. ಕರಿ 8,000 ಜನ ಮಾತ್ರ ಒಳಗೆ ಹೋಗ್ತಾರೆ. ಉಳಿದವ್ರ ಲೈಫ್ ನಮ್ ಸಲಹೆ ಏನಪ್ಪಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮನೆಗೊಂದು ಉದ್ಯೋಗ ಯೋಜನೆ ಜಾರಿಗೆ ಮಾಡಬೇಕು. ಅಂದ್ರ ಸರ್ ಅವ್ರದೊಂದು ಮನವಿ ಏನಂದ್ರ, ಹೌದು, ನಿಮ್ದ ಮುಂದಿನ ಅಧಿಕಾರ ಬಂದಾಗ ಮನೆಗೊಂದು ನೌಕರಿ ಅನ್ನೋ ಒಂದು ಭಾಗ್ಯವನ್ನ ತಗೊಂಡ್ ಬರ್ರಿ. ನಾನು ನೋಟಿಫಿಕೇಶನ್ ಆಗುತ್ತಾ ಅಂತೇಳಿ ನಾನು BEd ಮುಗಿಸ್ಕೊಂಬಂದು ಗೆಸ್ಟ್ ಟೀಚರ್ ಮಾಡಕ್ಕೂ ಹೋಗ್ಬೋದಾಗಿತ್ತು ಸರ್. ನಾನು ಇವಾಗ ಸದ್ಯ ಆಲ್ರೆಡಿ ನಾನು ಗೆಸ್ಟ್ ಟೀಚರ್ ಕರೆದಿದ್ರು ಸರ್, ಮೊರೆ ಸ್ಕೂಲಲ್ಲೇ ಕರೆದಾರೆ, ಹೋಗ್ಬೋದಾಗಿತ್ತು. ಬಟ್ ನನಗೇನು ನಮ್ಮ ಅಪ್ಪ ನಮ್ಮಮ್ಮ ಹೇಳ್ತಾರೆ, ಸರ್ಕಾರ ಇವತ್ತು ಗೆಸ್ಟ್ ಟೀಚರ್ ಆಗಿ ಹೋದ್ರೆ ನಾಳೆ ತೆಗಿಬಹುದು ಬಿಡ್ಬೋದು ನಿನ್ನ. ಆದ್ರೆ ಒಬ್ಬ ಗೌರ್ಮೆಂಟ್ ಟೀಚರ್ ಆದ ಅಂದ್ರೆ ಜಾಬ್ ಸಿಕ್ಕಲ್ಲಿ ಸೆಕ್ಯೂರ್ ಆಗಿರುತ್ತೆ. ನನ್ ಮಗ ಒಂದ್ ಲೈಫ್ ಅಲ್ಲಿ ಸೆಟ್ಲ್ ಆದ್ನಲ್ಲ ಅಂತ ಅವ್ರಿಗೊಂದು ಖುಷಿ ಇರುತ್ತೆ ಸರ್. ಇದೆ 4-5 ವರ್ಷದಿಂದಪ್ಪ ಅಂತಂದ್ರೆ ಯಾವುದೇ ವಿದ್ಯಾರ್ಥಿಗಳಿಗೆ ವಯಸ್ಸು ಮೀರ್ತಾ ಇದೆ, ಆ ವಯಸ್ಸು ಖಾಯ ಮಾಡ್ತೀನಿ ಅಂತ ಹೇಳಿದ್ರು ಪೊಲೀಸ್ದು. ಅಲ್ಲಿ ಕೂಡ ಹಲವಾರು ವಿದ್ಯಾರ್ಥಿಗಳು ಹೊರಗೆ ಹೋಗ್ತಾರೆ, ಅದು ಕೂಡ ಖಾಯಂ ಮಾಡಬೇಕು. ಶಿಕ್ಷಕರ ನೇಮಕಾತಿ ಓದ್ತಾ ಇದ್ದಾರೆ. 18 ವರ್ಷಗಳಿಂದ ಹಲವಾರು ಟೀಚರ್ಗಳ ಚಿತ್ರಕಲಾ, ದೈಹಿಕ ಶಿಕ್ಷಕರು, ಸಂಗೀತ, ಹಲವಾರು ಕಂಪ್ಯೂಟರ್ ಅಂತ ಶಿಕ್ಷಕರ ನೇಮಕಾತಿಗಳೇ ಇಲ್ಲ. ಸರ್ಕಾರಕ್ಕೆ ಏನ್ ಗೊತ್ತಾಗಲ್ಲ ಸರ್ ನಮ್ ಕಷ್ಟ ಏನು ಅಂತ. ನನ್ನಂತ ಸರ್ ಬಡವ ವಿದ್ಯಾರ್ಥಿಗಳು ಇಲ್ಲಿ ಎಷ್ಟೋ ಜನ ಧಾರವಾಡದಲ್ಲಿ ಇದಾರೆ ಸರ್. ಹೌದಾ, ಸಾವಿರಾರು ಜನ ಬಡವರು ಮಕ್ಕಳನ್ನ ಇವ ಸರ್ಕಾರ ಇರೋದು ನಮ್ಮಿಂದ, ನಾವು ಯುವಕರಲ್ಲ ಸರ್, ನಮ್ಮಿಂದ ಸರ್ಕಾರ ಇದೆ ತಾನೆ. ಸೊ ಸರ್ಕಾರ ಯಾಕೆ ನಮ್ಗೆ ಈ ತರ ಗೋಳಾಡಿಸ್ತಿದೆ ಸರ್? ಗೊತ್ತಿಲ್ಲ. ಪ್ಲಾನ್ ಬಿ ಏನು ಸೆಟ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲಾನ್ ಇದಾಗ ಅದೇ ಪ್ಲಾನ್ ಬಿ ಅದು ಆಲ್ರೆಡಿ ರೆಡಿ ಐತೆ. ಅಂದ್ರೆ ಇಲ್ಲಿ ಪ್ರೈವೇಟ್ ಸೆಕ್ಟರ್ನಾಗ ಜಾಬ್ ಮಾಡೋದು, ಇಲ್ಲವೇ ಮನೆಯಲ್ಲಿ ಯಾವ್ದಾರ ಬಿಸ್ನೆಸ್ ಮಾಡೋದು ಸಣ್ಣ. ಅಣ್ಣ ನಿಮ್ದೇನ ಪ್ಲಾನ್ ಬಿ? ಅಗ್ರಿಕಲ್ಚರ್ ಎಷ್ಟು ವರ್ಷ ಪ್ರಿಪೇರ್ ಮಾಡಕ? 2 to 3 ಇದ್ರಾಗ ಇಷ್ಟು ದಿನ ಇನ್ವೆಸ್ಟ್ಮೆಂಟ್ ಮಾಡಿವಿ, ಇಲ್ಲಿ 5 ವರ್ಷನೂ ಇನ್ವೆಸ್ಟ್ಮೆಂಟ್ ಮಾಡಿವಿ, ಇಲ್ಲಿ ಇದಕ್ಕೋಸ್ಕರ ಜಾಬ್ ಅಂತಾನೆ ಇನ್ವೆಸ್ಟ್ಮೆಂಟ್ ಮಾಡಿವಿ. ಬಟ್ ಅದನ್ನ ತಗೊಂಡೋದ್ರ ಒಂದ್ ಇದು ಇರ್ತದ ಅನ್ನೋದು ಒಂದ್ ಇಷ್ಟೇ. DD ತುಂಬಿದ್ದು, ಇಲ್ಲಿದ್ದು ಕಲ್ತದ್ದು, ನಮ್ ಖರ್ಚು ವೆಚ್ಚ ಎಲ್ಲಾನು ಒಂದು ಇದ್ರಾಗ ವ್ಯವಹಾರದಾಗ ಕೊಟ್ಬಿಟ್ರ ಮಂತ್ಲಿ ಒಂದ್ 15,000 ನಾವು ಬರೇ ಬಡ್ಡೆ ಬದುಕ್ತಿದ್ವಿ. ಏನು ದುಡಿಯೋದ್ ಬೇಡ, ತಿನ್ನೋದ್ ಬೇಡ, ಉಣ್ಣೋದ್ ಬೇಡ, ಆರಾಮ್ ಮುಕ್ಕೊಂಡ್ 15,000 ಬಡ್ಡೆ ಬದುಕ್ತಿದ್ವಿ. ಬಟ್ ಎಲ್ಲೋ ಒಂದ್ ಕಡೆ ಫೀಲ್ ಅನ್ಸ್ತದ, ಈ ಒಂದು ಫೀಲ್ಡ್ ಯಾಕಾರ ಬಂದಿವಿ ಅಂತ ಅನ್ಸ್ತದ. ಹೋರಾಟ ಎಲ್ಲಾ ಮುಗ್ದವಣ, ಏನ್ ಹೋರಾಟ ಮಾಡ್ಬೇಕು ಎಲ್ಲಾ ಮುಗ್ದಿವ. ಇನ್ನ ಅಸಹಾಯಕವಾಗಿ ನಿಂತೀವಿ, ಏನು ಮಾಡಕ್ಕಾಗಲ್ಲ. ಯಾಕಂದ್ರ ಸರ್ಕಾರನೇ ಅವ್ರದಾದ್ಮ್ಯಾಗ ಅವ್ರ ಆಡಿದ್ದೇ ಆಟ ನಡ್ಸ್ಯಾರ, ಏನು ಮಾಡಕ್ಕಾಗಲ್ಲ. ಜೀವನ ಹೆಂಗ್ ಬಂದಂಗ ಹೋಗುದ ಅಷ್ಟೇ. ಮತ್ತೀಗ ನಾವ್ ನಂಬ್ಕೊಂಡ್ ಕೂತ್ರು, ಈಗ ನಂಬ್ಕೊಂಡ್ ಕೂತ 3 ವರ್ಷ ತನ ನಾವ್ ಆದ್ರೂ ನೋಟಿಫಿಕೇಶನ್ ಒಂದೂ ಆಗಿಲ್ಲ. 3 ವರ್ಷ ಆಯ್ತು. 3 ವರ್ಷ ಐತನ ನೋಟಿಫಿಕೇಶನ್ ಆಗಿಲ್ಲಣ್ಣ. ಫಸ್ಟ್ ಬಂದ್ಕೊಂಡ ಬರ್ದಿವಣ, ಅದೇನಪ್ಪ ಆಗ್ಲಿಲ್ಲ ಎಕ್ಸಾಮ್. ಅವಾಗ ಸ್ಟಾರ್ಟಿಂಗ್ ಬಂದಿದ್ದಾನ, ಈಗ ಬಂದ್ ಇಷ್ಟ ದಿನ ಆತನ, ಈಗ ನೋಟಿಫಿಕೇಶನ್ ಆಗಿಲ್ಲಣ್ಣ. ಇನ್ನ ಎಷ್ಟು ವರ್ಷ ಓದ್ಬೇಕಂತ ಮಾಡ್ಕೊಂಡ್ರಿ? ಇಲ್ಲ, ನಾ ಇನ್ ಲಾಸ್ಟ್ ನೋಟಿಫಿಕೇಶನ್ ಇದು ಕರೆದ್ರಿಂದ ಬರ್ದು ಹೋಗ್ಬೇಕಂತ ಐತನ. ಏನಾದ್ರು ಮಾಡ್ಬೇಕಂತ ತಿಳಿಯೈತನ, ನೋಡ್ಬೋದು. ನಾ ಇದ್ ಹಿಡಿಬೇಕಂತ ಕೂತಿದ್ವಿ, ಎಷ್ಟರ ಮಟ್ಟಿಗೆ ಆಗ್ತದ ಗೊತ್ತಿಲ್ಲ. ಬಟ್ ಆಗ್ಬೇಕಂದ್ರೆ ಸ್ವಂತ ಏನಾದ್ರು ಮಾಡ್ಬೇಕಂತ ಪ್ಲಾನ್ ಐತಿ, ಅದನ್ನೇ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದ್ವಿ. ನಿಮ್ ಪ್ಲಾನ್ ನೋಡೋದನ್ನ ಇಲ್ಲ, ಏನಾದ್ರು ಬಿಸ್ನೆಸ್ ಮಾಡೋದ್ ಕಡೆ ಸಿಗ್ಲಿಲ್ಲ ಅಂದ್ರೆ. ನಿಮ್ದನ ಪ್ಲಾನ್? ನಮ್ದು ಏನ್ರಿ ಮಾಡೋದನ್ನ ಸೈಡ್ ಮೇನ್ ಏನ್ ಮಾಡ್ಬೇಕು?
ಏನ್ ಇದಟ್ ನೋಡುದನ ಸೆಂಟ್ರಲ್ ಸ್ಟೇಟ್ ಅದು ಮಾಡತ್ತಿದೀವನ ಈಗ ಎರಡು ಮಾಡತಾರಿ ಈಗಂತೂ ಸೆಂಟ್ರಲ್ ಐತಿ. ಎಷ್ಟು ವರ್ಷ ಪ್ರಿಪೇರ್ ಮಾಡ್ಬೇಕತ್ ಈಗ 1 ವರ್ಷ ಆತನ. ನೀವಣ್ಣ ಲಾಸ್ಟ್ ಅನ್ನ ನೀವು ನಿಮಗಣ್ಣ ಸ್ಟೇಟ್ ಬೆಸ್ಟ್ ಅನಿಸ್ತದೆ ಸೆಂಟ್ರಲ್ ಬೆಸ್ಟ್ ಅನಿಸ್ತದೆ? ಸೆಂಟ್ರಲ್ ಬೆಸ್ಟ್ ಅನ್ಸುತ್ತೆ. ಯಾಕನ ಈಗ ಸ್ಟೇಟ್ ದಾಗ ಅಂತೂ ಕಾಲ್ಫಾರ್ಮ್ ಆಗವತ್ತನ ಈಗ 3 ವರ್ಷ ಆತು. ಈಗ ಎಷ್ಟ್ ಮಂದಿ ಕೂತಾರನ ಈಗ ಓದಾಕತ್ತ ಅದ್ರ ಸಂಬಂಧ ಸೆಂಟ್ರಲ್ ಮಾಡತ್ತಿದೀವಿ. ನಾವು ಹೊಲ್ದಾಗ ಕೆಲ್ಸ, ನಮ್ದು ಹೊಲ ಐತಣ, ಹೊಲ ಮಾಡ್ಕೊತ ಹೋಗ್ತೇವೆ. ಏನನ್ನ ಮುಂದಿನ ಪ್ಲಾನ್ ಅಕಸ್ಮಾತ್ ನಿಮ್ಗೆ ಏನಾದ್ರು ಜಾಬ್ ಆಗಿಲ್ಲ ಅಂದ್ರೆ? ಜಾಬ್ ಆಗಿಲ್ಲ ಅಂದ್ರೆ ಪ್ರೈವೇಟ್ ಸ್ಕೂಲಿಗೆ ಹೋಗ್ತೀವಣ್ಣ. BEd ಕಂಪ್ಲೀಟ್ ಆಗೈತಿ. ಆಗ್ಲಿಲ್ಲ ಅಂದ್ರೆ ಹೊಲ್ ಕಡೆಗೆ ಹೋಗ್ತೀವಣ್ಣ. ಇದಂತೂ ಪಕ್ಕ. ನಮ್ದು ಪ್ಲಾನ್ ಬಿ ಸೇಮ್ ಅಣ್ಣ. BEd ಅಂತ ಕಂಪ್ಲೀಟ್ ಆಗೈತಿ. ಯಾವ್ದಾರು ಒಂದ್ ಸ್ಕೂಲ್ ಈಗ ಆಲ್ರೆಡಿ ನಾ ಅಂತ ಸ್ಕೂಲ್ ಹೊಂಟಿದ್ದೇನೆ ಟೀಚ್ ಮಾಡಕ. ಅಲ್ಲೇ ಕಂಟಿನ್ಯೂ ಮಾಡೋದ್ ಪ್ಲಾನ್. ಎಲ್ಲಿ ಕಾಲ್ಫಾರ್ಮ್ ಎಲ್ಲಿ ತನ ಆಗ್ತದಲ್ಲ ಅಲ್ಲಿ ತನ ಅಂತ ಅದ. ಜಾಬ್ ಮಾಡಕ್ ಎಷ್ಟ್ ಟೈಮ್ ಕೊಡತ್ತಾರಿ, ಓದಕ್ ಎಷ್ಟ್ ಟೈಮ್ ಕೊಡತ್ತಾರಿ? ಓದಾಕನಕಿನ ಅಲ್ಲೇ ಸ್ಕೂಲ್ ಒಳಗೂ ಒಂದ್ 3-4 ಕ್ಲಾಸ್ ಆಗಿಂದ ಟೈಮ್ ಉಳಿತೈತಿ. ಅಲ್ಲಿ ಓದ್ಬಹುದು. ಮನಿಗ್ ಬಂದಿನ ಸ್ವಲ್ಪ ಕ್ಲಾಸ್ ಪ್ರಿಪೇರ್ ಆಗೋದಾಗ್ಲಿ, ಎಕ್ಸ್ಟ್ರಾ ಓದೋದಾಗ್ಲಿ ಅದು ಮಾಡತ್ತೆ. ಏನಿಲ್ಲ ಅಣ್ಣ, ಕರೆಕ್ಟ್ ಟೈಮಿಗೆ ಕಾಲ್ಫಾರ್ಮ್ ಆಗ್ಬೇಕು. ಇಲ್ಲ ಅಂತಂದ್ರೆ ಹುಡುಗರು ಅಲ್ಲಿ ಇರುವಂತ ಆತ್ಮವಿಶ್ವಾಸನ ಹೋಗ್ಬಿಡ್ತೈತಿ. ಎಷ್ಟು ಓದಿದಾರ ಏನ್ ಬಿಡಿ. ಎಷ್ಟೋ ಜನ ಮೊನ್ನೆ ಒಬ್ಬರನ್ನ ಕೇಳಿದೆ ನಾನು. ಇಲ್ಲಿ ಧಾರವಾಡದಾಗ ಇದ್ಕೊಂಡು 5 ವರ್ಷ ಓದಿ ಏನು ಆಗೋದಿಲ್ಲ ಬಿಡ ಅನ್ನೋ ಕಾರಣಕ್ಕಾಗಿ ಮನಿಗ್ ಹೋಗಿ ಹೊಲ್ದಾಗ ಮಾಡತಾನೆ ಅಂತ ಅವನ ಮನಸ್ಸೊಳಗಿನ ಮಾತು ಹೇಳಿದ. ನನಗ್ ಬಾಳ ಅಂದ್ರ ಬಾಳ ದುಃಖ ಅನಿಸ್ತು. ಹಂಗ ಆಗ್ಬಾರ್ದು. ಕರೆಕ್ಟ್ ಟೈಮಿಗೆ ಕಾಲ್ಫಾರ್ಮ್ ಆಗ್ಬಿಟ್ರ ಯಾರ ಅರ್ಹತೆ ಇರ್ತದಲ್ಲ ಅವ್ರಂತೆ ದಾಟಿ ಹೋಗ್ತಾರ. ನಿಮಗ್ ಯಾವಾಗ ಅನ್ಸಿಲ್ಲಣ್ಣ ಇದ ಸರ್ಕಾರಿ ಜಾಬ್ ಸವಾಸನೆ ಬೇಡ ಅಂತ ಹೇಳಿ? ಅನ್ಸೈತಿ, ಏನ್ ಮಾಡಕ್ ಬರುದಿಲ್ಲ. ಯಾಕಂದ್ರ ಈಗ ಸಮಾಜದೊಳಗ ಬೇಕಾಗಿರೋದೇನ ಏನೋ ಆದ್ರೂನು ಒಂದ್ ಮದ್ವಿ ಆಗ್ಲಿ, ಒಂದ್ ಸಮಾಜದೊಳಗ ನಮ್ದು ಒಂದ್ ಸ್ಥಾನದೊಳಗ ಇರ್ಬೇಕಂತ ನಿಮ್ ನೋಡೋದೆಲ್ಲಾನು ಗೌರ್ಮೆಂಟ್ ಜಾಬ್. ಅದರಿಂದ ಅದು ಈಗ ನಾವ್ ನಮ್ಮ ಸಲುವಾಗಿ ಅನ್ನೋದಕ್ಕಿಂತ ಬೇರೆದರ ಸಲುವಾಗಿ ಆದ್ರೂ ನಾವು ಗೌರ್ಮೆಂಟ್ ಜಾಬ್ ಹಿಡಿಬೇಕನ್ನೋ ಒಂದ್ ಇದ್ ಬಂದ್ಬಿಟ್ಟೈತಿ. ಏನ್ ಹೇಳಕ್ ಬಂದ್ರಣ್ಣ ನೀವು? ನಾವು ಗೌರ್ಮೆಂಟ್ ಜಾಬ್ ಯಾಕೆ ಬೇಕು ಸಾಕಾಗೈತೆ ಏನಂದ್ರಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಅಷ್ಟು, ನಮ್ಮ HK ಭಾಗದಾಗ ಅಷ್ಟು ಮುಂದುವರೆದಿಲ್ಲ. ಗೌರ್ಮೆಂಟ್ ಜಾಬ್ ಸಿಕ್ಕ್ರ ನಮ್ ಕುಟುಂಬ ಒಂದ್ ಪೀಳಿಗೆನಾದ್ರೂ ಸಮಾಧಾನವಾಗಿ ಇರ್ತೀವಲ್ಲ ಅನ್ನಕ್ಕಾಗಿನ ನಾವು ಗೌರ್ಮೆಂಟ್ ಜಾಬ್ ಹಿಡಿಲೇಬೇಕಂತ ಬಂದಿದೀವಿ. ಇವಾಗ ನೆಕ್ಸ್ಟ್ ನಿಮ್ದು ಏನಾದ್ರು ಜಾಬ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಪ್ಲಾನ್ ಏನನ್ನ? ಅಗ್ರಿಕಲ್ಚರ್ ಮಾಡ್ಬೇಕು. ಎಷ್ಟು ಎಕರೆ ಹೊಲನ? 4 ಎಕರೆ ಐತನ. ಪಕ್ಕ ಐತನ? ಹೆಸರಾಗೈತಿ. ನಮ್ಮ ಹೆಸರಾಗೈತಿ ಹೊಲ. ಹೊಲ ನಿಮ್ ಹೆಸರಲ್ಲೇ ಅಲ್ಲನ? ಈ ಸಲ ಎಲ್ಲಾದ್ರೂ ನಿಮ್ ಜಾಬ್ ಆಗಿಲ್ಲ ಅಂದ್ರೆ ಪಕ್ಕ ಅಗ್ರಿಕಲ್ಚರ್ ಹೋಗಿರಣ. ಏನ್ ಡಿಗ್ರಿ ಯಾವ್ದನ? BS ಮುಗುದನ. ಪ್ಲಾನ್ ಬಿ ಅಂತ ಏನೋ ಇಟ್ಟಿಲ್ರಿ. ಸುಮ್ ಇದನ್ನ ಪ್ರಯತ್ನ ಪಡಿದ್ರಿ. ಇನ್ನೊಂದ್ ಸ್ವಲ್ಪ ನೆಕ್ಸ್ಟ್ ಟೈಮ್ ಆಗ್ತೇವೆ ಅಂತ ಇದು ಇರುತ್ತೆ. ಎಷ್ಟು ವರ್ಷ ಕಾಯ್ತೀರಣ್ಣ ಇನ್ನು? ನೋಡೋಣ ಎಷ್ಟಾಗತ್ತ ಅಂತ ಅಷ್ಟು ಕಾಯ್ದ್ರಿ. ಎಷ್ಟು ವರ್ಷ ಆದ್ರೂ ಕಾಯ್ತೀರಿ? ಕಾಯ್ತೀವಿ. ನೀವನ ಎಷ್ಟು ವರ್ಷ ಆದ್ರೂ ಬಿಡಂಗಿಲ್ಲ. ಯಾವ್ದಕ್ಕೂ ಒಂದು ಪ್ಲಾನ್ ಬಿ ಇಟ್ಕೊಡ್ರಿ. ಯಾಕಂದ್ರೆ ಸಿಚುವೇಶನ್ ಹೆಂಗೈತೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಹೌದಲ್ಲ? ನೋಡಿದ್ರಲ್ಲ, ಈ ಒಂದು ವಿಡಿಯೋದಾಗ ಒಂದು 20-25 ಜನರ ಒಂದು ಸ್ಪರ್ಧಾರ್ಥಿಗಳ ಒಂದು ಪ್ಲಾನ್ ಬಿ ಬಗ್ಗೆ ನೀವು ಕೇಳಿರಬಹುದು. ಎಲ್ರದ್ದು ಉತ್ತರ ಕೆಲವೊಂದು ಜನ ಪ್ರೈವೇಟ್ ಸೆಕ್ಟರ್ ಅಂತಾರೋ, ಕೆಲವೊಂದು ಜನ ಬಿಸ್ನೆಸ್ ಅಂತಾರೋ, ಕೆಲವೊಂದು ಜನ ಏನು ಪ್ಲಾನಿಂಗ್ ಇಲ್ಲ ಅಂತಾರೋ. ಅಡ್ಡಿ ಇಲ್ಲ. ಯಾಕಂದ್ರ ಎಲ್ರು ಕೂಡ ನಂಬ್ಕೊಂಡ್ ಕೂತಿರೋದು ಒಂದ್ ಏನಂದ್ರೆ ಗೌರ್ಮೆಂಟ್ ಜಾಬ್ ಬಗ್ಗೆ. ಆದಷ್ಟು ಬೇಗ ನೋಟಿಫಿಕೇಶನ್ಗಳಾಗ್ತೈತಿ, ನಾವು ಕೂಡ ಜಾಬ್ ಹಿಡಿತೀವಿ. ಅದನ್ನ ಬಿಟ್ಟು ನಮ್ ತಲೆಯಾಗೂ ಏನೂ ಇಲ್ಲ ಅಂತ ಅಂತಿರ್ತಾರೆ. ಯಾಕಂದ್ರ ಓದ್ಬೇಕಾದ್ರೆ ತಲೆಯಾಗ ಬೇರೆ ಏನು ಇಟ್ಕೋಬೇಡ್ರಿ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಅದ್ರ ಪ್ರಕಾರ ನಮ್ಮ ಹುಡುಗರು ಕೂಡ ಪ್ಲಾನ್ ಬಿ ನಮ್ಗೆ ಯಾಕಪ್ಪ, ನಾವು ಈ ಸಲ ನಾವು ಚೆನ್ನಾಗಿ ಓದಾತಿದ್ವಿ, ನಮ್ಗೆ ಈ ಸಲ ಜಾಬ್ ಆಕೈತಿ ಅಂತ ಅನ್ಕೊಂಡ್ ಕೂತಿರ್ತಾರೋ. ಇದಕ್ಕೆಲ್ಲ ಒಂದೇ ಒಂದು ಉತ್ತರ ಏನಂದ್ರೆ ನೀವು ಆದಷ್ಟು ಬೇಗ ನೋಟಿಫಿಕೇಶನ್ಗಳನ್ನ ಮಾಡಬೇಕು. ಸೊ ನೋಡಿದ್ರಲ್ಲ, ಇದಿಷ್ಟು ನಮ್ಮ ಸ್ಪರ್ಧಾರ್ಥಿಗಳ ಜೀವನದ ಒಂದು ಭಾಗ. ಮತ್ತೊಂದು ವಿಡಿಯೋದಾಗ ಸಿಗೋನು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಆದಷ್ಟು ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು. ದಾರಿನ ನಮ್ಮ ತಂದೆ ತಾಯಿ ಕಾಯ್ತಿದ್ದಾರೆ. ಅವ್ರು ಎಷ್ಟು ದಿನ ಅಂತ ಕಾಯ್ಬೇಕು ಸರ್? ಅವ್ರಿಗೆ ಕ್ವಶನ್ ನಾನು ಏನಂತ ಉತ್ತರ ಕೊಡ್ಬೇಕು ಸರ್? ಯಾವಾಗ ಸರ್ಕಾರಿ ಜಾಬ್ ಸವಾಸ ಬೇಡ ಅಂತ ಯಾವಾಗ ಅನ್ಸಿಲ್ಲ ಸರ್? ನನ್ಗೆ ನಿಜ ಈ ತರ ಏನಾದ್ರು ಸರ್ಕಾರ ಹಿಂಗ್ ಇರುತ್ತೆ ಹಿಂಗಂತ ಅನ್ಕೊಂಡಿದ್ರೆ ಸರ್, ನನ್ ಡಿಗ್ರಿ ಮುಗಿದ ತಕ್ಷಣ ಯಾವ್ದಾದ್ರು ಒಂದು ಪ್ರೈವೇಟ್ ಅಲ್ಲಿ ಜಾಬ್ ಮಾಡ್ಕೊಂತಿದ್ದೆ ಸರ್. ನಾನು ಪ್ರೈವೇಟ್ ಅಲ್ಲಿ ಏನಾದ್ರು ಒಂದು ಮಾಡ್ಕೊಂತಿದ್ದೆ. ಬಟ್ ಸರ್ಕಾರ ಇಷ್ಟು ಅದ್ಗೆ ಇರ್ತಿತ್ತು ಅಂದ್ರೆ ನನ್ಗೆ ಗೊತ್ತಿದ್ರೆ ನಿಜವಾಗಿ ಕಾಂಪಿಟೇಟಿವ್ ಫೀಲ್ಡ್ಗೂ ಬರ್ತಿರ್ಲಿಲ್ಲ, ಧಾರವಾಡಕ್ಕೂ ಬರ್ತಿರ್ಲಿಲ್ಲ ಸರ್.